ಹಾಂ ಸರ್. ಪೊಲೀಸರಿಂದ ನಾನು ಇನ್ಸಿಡೆಂಟ್ ನಡೆದಿಂದ ಪೊಲೀಸರಿಗೆ ಫೋನ್ ಮಾಡಿಂದ ಇದು ನಾನು ಬೀಟ್ ಪೊಲೀಸ್ ಫೋನ್ ಮಾಡಿಂದ ಅವ್ರು ಚೆನ್ನನವರು ಸರ್ ಎಲ್ಲ ಊರಿಗೆ ಹೋಗಿ ಎಲ್ಲ ಯಾರು ಹೆಲ್ಪ್ ಮಾಡಲಿಲ್ಲ ಅಂದರು ತಮ್ಮ ವ್ಯಾನ್ ಒಳಗೆ ಹಾಕ್ಕೊಂಡು ಅಡ್ಮಿಟ್ ಮಾಡಿದ್ದಾರೆ ಸರ್. ಅವ್ರೇನು ನಾನು ಆನ್ ಸ್ಪಾಟ್ ಹೋಗಲಿಲ್ಲ ಅಂದ್ರೆ ಸರ್ ನಮ್ಮ ಮನೆಯೊಳಗೆ ಯಾರು ಉಳಿತಿದ್ವಿ ಸರ್. 2.5 ತಾಸು ಆದರೂ ನಮ್ಮ ಮಮ್ಮಿನ ಬಿದ್ದದನ್ನು ನೋಡಿಲಾರ್ದವ್ರು ಸರ್ ಪೊಲೀಸವರು ಹುಡುಕಿ ತೊಗೊಂಬಂದಾರ ಸರ್ ನಮ್ಮ ಮಮ್ಮಿನ. ಈಗ ಘಟನೆ ಪೊಲೀಸರಿಗೆ ಈ ವಿಷಯದಾಗ ನಾವು ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಆದರೆ ನನಗೆ ಇನ್ನೂ ನ್ಯಾಯ ಸಿಗ್ಬೇಕು ಸರ್ ನನಗೆ. ಈಗಾಗಲೇ 8 ಜನ ಅರೆಸ್ಟ್. ಹಾಂ ಸರ್, 8 ಜನ. ಇನ್ನೂ ನಾನು 14 ಜನ ಇದು ಕೇಸ್ ಮಾಡಿದ್ದೆ ಸರ್. ಅವ್ರ ಮ್ಯಾಲೆ ನನಗೇನು ಮ್ಯಾಲಿಂದ್ರ ಅವ್ರ ಮ್ಯಾಗ ಇದನ್ನೋದು ಇದು ಬರತ್ತೆ ಸರ್. ನಾನು ಈ ಕೇಸ್ನ CBI ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಂತ. ಯಾಕಂದ್ರೆ ಸರ್ ನಾನು ಈ ಥರ ಬೇಡ್ಕೊತಿದ್ದಿಲ್ಲ ಸರ್. ನಮಗೆ ಪೊಲೀಸ್ ಇಲಾಖೆ ಸ್ಪಂದನೆ ಕೊಟ್ಟರು ಸರ್. ಯಾಕಂದ್ರೆ ಇಡೀ ಊರು ಇದ್ದೂ ಮನೆ ಆಜು ಬಾಜು ಮಂದಿ ಇದ್ದೂ ಸರ್ ಹೆಲ್ಪ್ ಮಾಡಿಲ್ಲ ಅಂದ್ರೆ ಇದು ಮಾತಾಡಿ ಆಗಿರ್ಬೋದಂತ ನನಗೆ ಹಿಂಗೆ ಅನ್ಸತ್ತೆ ಸರ್. ಯಾಕಂದ್ರೆ ಇದನ್ನು CBIದವ್ರಿಗೆ ಇದು ಮಾಡಿದಾಗ ಕ್ಲಿಯರ್ ಆಗುತ್ತೆ ಸರ್. ಇದು ನಾವು ಪೊಲೀಸ್ ಇಲಾಖೆಯವ್ರಿಗೆ ನಮ್ಗೆ ಹೆಲ್ಪ್ ಮಾಡ್ಯಾರ ಸರ್. ಅವ್ರ ಬಗ್ಗೆ ನಾ ಏನು ಹೇಳಕ್ಕೆ ಇಷ್ಟಪಡಲ್ಲ ಸರ್. ಆದ್ರೆ ಇದನ್ನು CBIದವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಸರ್. ಅವರು DC ಮೇಡಮ್ ನಿನ್ನೆ ನಮ್ಮ ಸರ್, ನಮ್ಮ ಸುರೇಶ್ ಖಾನಾಪುರ್ ಸರ್ ಎಲ್ಲ ಮಾತಾಡಿಂದ ನಿನ್ನೆ ಈವ್ನಿಂಗ್ ಬಂದು ಭೇಟಿಯಾಗಿದ್ದಾರೆ ಸರ್. ಅವರು ಇನ್ನು ಸಮಾಜ ಕಲ್ಯಾಣ ಇಲಾಖೆಯವ್ರು ಆತ ಯಾರು ಬಂದು ಇನ್ನೂ ನೋಡಿಲ್ಲ ಸರ್. ಅದೇ ಆ ಸಮಾಜ ಕಲ್ಯಾಣ ಇಲಾಖೆ ಐತಿ ಅಂತೀರಿ ನಿಮ್ಮ ಪಾಲಿಗೆ? ಇಲ್ಲ ಸರ್ ಅವರು ನಾನು ಸತ್ತ ಹೋಗೈತೆ ಸರ್ ನಮ್ಮ ಪಾಲಿಗೆ. ಹಾಂ ಸರ್. ಯಾರು ಒಬ್ಬರು ಬಂದಿಲ್ಲ ಸರ್. ಮೆಡಿಸಿನ್ ಬಿಲ್ ನಾವೇ ಕೊಟ್ಟೇವಿ, ನಾವೇ ಕೊಡ್ಸೇವೆ ಅಂತ ಹೇಳಕತ್ತಾರೆ. ಇಲ್ಲ ಸರ್, ಚೆನ್ನನವ್ರು ಸರ್ ನೋಡಿದ್ದಾರೆ ಸರ್ ಎಲ್ಲ. ಇನ್ಸ್ಪೆಕ್ಟರ್? ಹಾಂ ಸರ್, ಅದು ಅವ್ರು ನೋಡಿದ್ದಾರೆ ಸರ್. ನಮ್ಮ ಪೊಲೀಸ್ ಕಡೆಯಿಂದ ಹೆಲ್ಪ್ ಆಗೈತೆ ಸರ್. ಆದ್ರೆ ಮೇಲೆ ನನ್ನ ಊರ ದೃಷ್ಟಿಯಿಂದ ನೋಡಿದಾಗ ಇದು CBI ತನಿಖೆ ಆಗ್ಬೇಕು ಸರ್. ಆಗಲಿಲ್ಲ ನಾನು ಬೇರೆ ಇದು ಕ್ರಮ ಇದು ಮಾಡ್ತೀವಿ ಸರ್. ಈಗ ಘಟನೆ ನಡೆದಾಗ ಅಲ್ಲಿ ಯಾರು ಕೂಡ ಹೆಲ್ಪಿಗೆ ಬರಲಿಲ್ಲ? ಇಲ್ಲ ಸರ್, ಅಷ್ಟು ಕೆಟ್ಟದಾಗಿ ನಡೆದೈತೆ ಅಂದ್ರೆ ಸರ್ ಆ ಇನ್ಸಿಡೆಂಟ್ ಆಗಿಂದ ಆದ್ರೂ ಒಂದು ಫೋನ್ ಮಾಡಿ ಹೇಳಿದ್ರು ಸರ್, ಇನ್ನೂ ಜಲ್ದಿ ಆದರೂ ಬರ್ತಿದ್ವಿ ಸರ್. ಪೊಲೀಸು ಬರ್ತಿದ್ರು ಸರ್, ವ್ಯಾನು ಬರ್ತಿದ್ದು ಸರ್, ಆಂಬುಲೆನ್ಸ್ ವ್ಯಾನು ಸರ್. ನನ್ನ ಮನೆಯೂ ಬದುಕ್ತಿದ್ವಿ ಸರ್. ಇಲ್ಲಿ ಮಠ ಬರೋ ಮಠನೂ ಬದುಕಿಲ್ಲ ಸರ್. ಅದ ಒಂದು 5 ನಿಮಿಷದೊಳಗೆ ಡಾಕ್ಟರ್ ಬದುಕಿಸುವಂತಿದ್ರು ಸರ್ ಆಕಿನ. ಇಷ್ಟು ಅನ್ಯಾಯ ಆಗೈತೆ ಸರ್. ಅದಕ್ಕಾಗಿ ನಾನು ಈ ಕೇಸ್ನ CBI ಇದು ಮಾಡ್ಬೇಕು. ಇಲ್ಲ ಸರ್, ನಮ್ಮ ಫ್ಯಾಮಿಲಿಯವ್ರು ನಾವು ಏನಾರು ಮಾಡ್ಕೊತೀವಿ ಸರ್. ಇಷ್ಟು ಹಾಂ ಸರ್. ಇಷ್ಟೆಲ್ಲ ಘಟನೆ ಆದಮೇಲೆ ನೀವು ಮತ್ತೆ ಊರಿಗೆ ಹೋಗಿ ಅಲ್ಲಿ ವಾಸ ಮಾಡೋಕ್ಕಾಗುತ್ತಾ ಅಂತ ಸರ್? ಅದ ಇದು ಯೋಚನೆದೊಳಗೆ ಅದನ್ ಸರ್. ನಾನು ಅಷ್ಟೆಲ್ಲ ಎಲ್ಲ ಊರು ಸಪೋರ್ಟ್ ಮಾಡಿದ್ದು ಸರ್ ಇದು. ಯಾಕಂದ್ರೆ ಅಷ್ಟು ಎಂಥ ಮನುಷ್ಯನಿಗೂ ಮನಸ್ಸು ಇರ್ತಿದ್ದೆ ಬರಲ್ಲ ಸರ್. ಇಷ್ಟು ಕೆಟ್ಟದಾಗಿ ನಡೆಯತ್ತೈತಿ ಅಂದ್ರೆ ಒಂದು ಹೆಲ್ಪರ್ ಲಾಸ್ಟಿಗೆ ಒಂದು ಫೋನ್ ಮಾಡ್ಯಾರ ಇನ್ಫಾರ್ಮೇಷನ್ ಕೊಡ್ಬೇಕು ಅನಿಸ್ತದೆ ಸರ್. ಅಷ್ಟು ಕೆಟ್ಟದಾಗಿ 2.5 ತಾಸು ನಮ್ಮ ಮಮ್ಮಿ ಅವ್ರ ಕಟ್ಟಿ ಮ್ಯಾಗ ಬಿದ್ದರೆ ಒಂದು ಮಾತು ಫೋನ್ ಮಾಡಿ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ವಿ ಸರ್. ಇದ್ರೊಳಗೆ ಊರನವ್ರದ್ದು ಭಾಳ ಸಪೋರ್ಟ್ ಐತೆ ಸರ್ ಅವ್ರಿಗೆ. ನಾನು ಅದರಂತಂದು 25 ಏನು ಮಾಡಿ FIR ಆಗಿದೆ ಸರ್. 14 ಜನ ಏನು ಕಂಪ್ಲೇಂಟ್ ಅರೆಸ್ಟ್ ಮಾಡಿರಲ್ಲ ಸರ್. ಅವ್ರನ್ನ 14 ಜನನೂ ಅರೆಸ್ಟ್ ಮಾಡ್ಬೇಕು ಸರ್. ಇನ್ನು 20 ಜನ ಅಂತ ಏನೈತಲ್ಲ ನಾವು ಹೆಸರು ಕೊಡ್ತೇವೆ ಸರ್ ಅದ್ರದ್ದು. ಹಾಂ ಸರ್. ನಿಮ್ಮ ಹೆಸರು? ವಿವೇಕಾನಂದ್ ಸರ್.